ನನ್ನ ವೃತ್ತಿಯಲ್ಲಿ BMTC ಡ್ರೈವರ್. ಶ್ರೀ ರಾಮಕೃಷ್ಣ ಗೋ ಸೇವಾ ಟ್ರಸ್ಟ್ ಇದೆಲ್ಲ ನಾವು ಸ್ವಂತ ಖರ್ಚಲ್ಲಿ ಮಾಡ್ತಾ ಇದೀವಿ. ತಳಿಗಳನ್ನ ಅಭಿವೃದ್ಧಿ ಮಾಡಬೇಕು, ಇದರಲ್ಲಿ ಬರೋಂಥ ಬೈ ಪ್ರಾಡಕ್ಟ್ಸ್ ನ ಇಂಪ್ರೂವ್ ಮಾಡಬೇಕು ಅಂತ 5 ಕೌಸ್ ಇಂದ ಶುರು ಮಾಡಿದ್ವಿ. ಇವಾಗ ನಮ್ಮಲ್ಲಿ 90+ ಕೌಸ್ ಇದೆ. 7 ತಳಿ ಇದೆ ನಮ್ಮಲ್ಲಿ. ಈ ತಳಿ ಬಂದು ದೇವನಿ ಬುಲ್. ಇದು ಗಿರ್ ತಳಿಯಲ್ಲಿ ತುಂಬಾ ಶ್ರೇಷ್ಠವಾದ ತಳಿ. ಇದು ಬಂದು ಕಾಡಲ್ಲಿ ಎಮ್ಮೆ ರೀತಿ ಇದು ಕೊಂಬನ ಬೆಳೆಸ್ಕೊಂಡಿರುತ್ತೆ. ಇದು ಕಾಂಕ್ರೇಜ್ ತಳಿ. ಇದು ಪೊಲೀಸ್ ಸೀಸಿಂಗ್ ರೆಡ್ ಗಿರ್ ಅಂತ ಹೇಳಿ ಇದೆಲ್ಲ ದೇವನಿ ಬ್ರೀಡ್. ಒಂದು 7 ಕರು ಕೊಟ್ಟಿದೆ. ಒಳ್ಳೆ ಹಸು. ದೇವನಹಳ್ಳಿ ಭದ್ರಾ ತಳಿ ಅಂತ ಹೇಳಿ ಇದು ಇಂಡಿ ಆಗಿರ್ಬೋದು, ಬೂಸ ಆಗಿರ್ಬೋದು, ಒಂದು ಉಪ್ಪಿನ ಮೂಟೆ ಆಗಿರ್ಬೋದು. ನೀವು ಹೆಲ್ಪ್ ಮಾಡೋದ್ರಿಂದ ಗೋಶಾಲೆಗಳಿಗೂ ಮತ್ತೆ ನಿಮ್ಗೂ ನಿಮ್ಮ ಮನೆಯಲ್ಲೂ ಕೂಡ ತುಂಬಾ ಒಳ್ಳೇದಾಗುತ್ತೆ. ಗೋಶಾಲೆ ನಡೆಸ್ತಿರೋರ್ಗೂ ಸಪೋರ್ಟ್ ಆಗುತ್ತೆ. ರಾಟಿ ಅಂತ ಹೇಳಿ ತಳಿ. ಇದು 5 ಕರು ಕೊಟ್ಟಿದೆ. ಇದು ತುಂಬಾ ಹಾಲು ಚೆನ್ನಾಗಿ ಕೊಡುತ್ತೆ. 6 ರಿಂದ 7 ಲೀಟರ್ ಹಾಲು ಬರುತ್ತೆ ಟೈಮಿಗೆ. ಒಳ್ಳೆ ತಳಿ. ಇದು ನಾಟಿ ಕ್ರಾಸ್ ದೇವನಿ ತಳಿಯಲ್ಲಿ ಬಂದಿರೋ ಅಂತ ಬುಲ್. ಲೋಕಲ್ ರೈತರಿಗೆ ಅಂತ ಇದನ್ನ ನಾವು ಸಾಕಿದೀವಿ. ತಳಿನೂ ಇಂಪ್ರೂವ್ಮೆಂಟ್ ಆಗುತ್ತೆ. ಲೋಕಲ್ ಅಲ್ಲಿ ಹಸುನು ಆರೋಗ್ಯವಾಗಿರುತ್ತೆ. ರೋಗ ಎಲ್ಲ ತುಂಬಾ ಕಮ್ಮಿ ಬರುತ್ತೆ. ಹಾಲಿಂದ ನಮ್ಗೆ ತುಂಬಾ ಪ್ರೋಟೀನ್ಸ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ. ಹಸುಗಳನ್ನ ಆಚೆ ಬಿಡ್ತೀವಿ, ನಾನಾ ತರ ಸೊಪ್ಪು ತಿನ್ನುತ್ತೆ. ಅದರಿಂದ ತುಂಬಾ ರೋಗ ನಿರೋಧಕ ಶಕ್ತಿ ಹಾಲಲ್ಲಿ ತುಂಬಾ ಪ್ರೋಟೀನ್ಸ್ ಇರುತ್ತೆ. ನಮ್ಮ ಗೋಶಾಲೆಯಲ್ಲೇನೆ ನಂಬರ್ 1 ಇವಳು. ತುಂಬಾ ಸಾಫ್ಟ್. ಇದು ಪಕ್ಕಾ ಗಿರ್ ತಳಿ. ತುಂಬಾ ವಿಶೇಷತೆ ಇದೆ ಇವಳಲ್ಲಿ. ಎಲ್ಲಾರ್ನು ಅವಳೇ ಕರ್ಕೊಂಡು ಹೋಗ್ತಾಳೆ ಮುಂದೆ ಮೇಯೋದಿಕ್ಕೆ. ಪಕ್ಕಾ ಗಿರ್ ತಳಿ. ಕಾಡಲ್ಲಿ ಮೇಯುತ್ತಲ್ಲ ಅಂತ ಗಿರ್ ತಳಿ. ಗಿರಲ್ಲಿ ಸುಮಾರು 4 ತರ ತಳಿ ಇದೆ. 2 ಕೂಡ ಸಾಯಿವಾಲೇನೆ. ಕಮ್ಮಿ ಅಂದ್ರೂ 4 ರಿಂದ 4.25 ಲೀಟರ್ ಹಾಲು ಬರುತ್ತೆ. ಯಾವುದೇ ತರ ಕಾಯಿಲೆ ಬರೋದಿಲ್ಲ ಇವಕ್ಕೆ. ಮೇಯಿಸ್ಕೊಂಡ್ ಬಂದ್ಬಿಟ್ರೆ ಅವಕ್ಕೆ ಆನಂದನೇ ಆನಂದ. ಎಷ್ಟೇ ಕಟ್ಟಾಕ್ ಮೇವ್ ಹಾಕ್ರು ಯಾವುದೇ ಹಸುಗಳಿಗೆ ಅದು ಒಳ್ಳೇದು ಅಲ್ಲ. ಅದು ಆಚೆ ತಿನ್ಕೊಂಬಂದ್ರೆ ಅದಕ್ಕೂ ಆರೋಗ್ಯ ಇರುತ್ತೆ, ಹಾಲು ಕೂಡ ತುಂಬಾ ಆರೋಗ್ಯವಾಗಿರುತ್ತೆ. ಇವೆಲ್ಲ ಮಲ್ನಾಡ್ ಗಿಡ್ಡ, ಚಿಕ್ಕಮಂಗ್ಳೂರು, ಧರ್ಮಸ್ಥಳ ಕಡೆ ಸೀಸಿಂಗ್ ಅಲ್ಲಿ ತಂದಿದ್ದು. ಇದನ್ನ ಕುಯ್ಯೋದಿಕ್ಕೆ ತಗೊಂಡೋಗ್ತಿದ್ರು. ಅಲ್ಲಿ ನಾನು ಇದನ್ನ ತಗೊಂಬಂದೆ. ಇದರಿಂದ ನನಗೆ 4 ಕರು ಕೊಟ್ಟಿದೆ. ಪ್ರೆಗ್ನೆಂಟ್ ಆಗಿದೆ. ಒಳ್ಳೆ ತಳಿ. 1.5 ಲೀಟರ್ ಹಾಲು ಬರುತ್ತೆ ಒಂದು ಟೈಮ್ಗೆ. ಎಲ್ಲದಕ್ಕಿಂತ ಇದ್ರ ಹಾಲು ಇನ್ನೂ ತುಂಬಾ ಶ್ರೇಷ್ಠ. ಮಲ್ನಾಡ್ ಗಿಡ್ಡನ ಮನೇಲಿ ಕೂಡ ಸಾಕೋಬಹುದು. 20 ಕರು ಇದೆ ಟೋಟಲ್ ನಮ್ಮಲ್ಲಿ. ಬ್ರೀಡಿಂಗ್ ಅಂತ ಮಾಡ್ಕೊಂಡಿದೀವಿ ಇವನ್ನೆಲ್ಲ. 3 ಮಂತ್ಸ್ ಟೈಮ್ ಇದೆ ಅಷ್ಟೇ ಈ ಗೋಶಾಲೆಯಲ್ಲಿ. ಈ ಜಾಗದಲ್ಲಿ ಹೊಸ ಜಾಗಕ್ಕೆ ತಗೊಂಡು ಹೋಗ್ತಿದ್ವಿ. ಯಾರಾದ್ರೂ ಸಪೋರ್ಟ್ ಮಾಡೋರು ಇದ್ರೆ ನಮ್ಮ ಗೋಶಾಲೆಗೆ ಒಂದು ಶೀಟ್ ಆಗಿರ್ಬೋದು, ಸಿಮೆಂಟ್ ಬ್ರಿಕ್ಸ್, ಸಿಮೆಂಟ್ ಆಗಿರ್ಬೋದು. ಹೊಸ ಗೋಶಾಲೆ ಮಾಡಿರೋ ಧ್ಯೇಯ ಏನು ಅಂದ್ರೆ ತಳಿಗಳನ್ನ ಇಂಪ್ರೂವ್ಮೆಂಟ್ ಮಾಡಿ ಬೈ ಪ್ರಾಡಕ್ಟ್ಸ್ ನ ಜನಕ್ಕೆ ತಲುಪಿಸ್ಬೇಕು. ದೇಸಿ ಹಸುನ ನಾವು ಸಾಕ್ಬೇಕು. ಅಷ್ಟು ಉಪಯೋಗ ಇದೆ ಅನ್ನೋದು ಒಂದು ಮಾದರಿ ಆಗ್ಲಿ ಅಂತ ಹೇಳಿ ನಾವು ಈ ಗೋಶಾಲೆನ ಮಾಡಿರ್ತೀವಿ. ನಮ್ದು ಇನ್ನೂ 200 ಹಸು ಕೂಡ ರಾಜಸ್ಥಾನಲ್ಲಿದೆ. ಈ ಹುಲ್ಗಳನ್ನ ಕೊಡ್ಸೋದ್ರಿಂದ ನಮ್ಮ ಗೋಶಾಲೆಗೆ ತುಂಬಾ ಹೆಲ್ಪ್ ಆಗುತ್ತೆ. ರಾಗಿ ಹುಲ್ ಬಂದು ನಿಮಗೆ 175 ರುಪೀಸ್ ಆಗುತ್ತೆ ಸ್ಪಾಟಿಗೆ ಬಂದು ಬೀಳೋದಕ್ಕೆ. ಗೋಶಾಲೆಗೆ ಬಂದೇನೆ ನೀವು ಹುಲ್ಲನ್ನ ಕೊಡಿಸ್ಬೋದು. 3,000 ಹೊರಬೇಕಾಗುತ್ತೆ. 600 to 700, 800 ರೀಚ್ ಆಗಿದ್ದೀವಿ. ಸರ್ ನಮಸ್ತೆ ಸರ್. ನಿಮ್ಮ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಭರತ್ ಕುಮಾರ್ ಅಂತ. ನಾನು ಈ ಗೋಶಾಲೆ ಓನರು. ನಾವು ಈ ಗೋಶಾಲೆ ನಮ್ಮ ತಂದೆಯವರು 2018ರಲ್ಲಿ ಶುರು ಮಾಡಿದ್ರು. ನಾವು ನಮ್ಮ ತಂದೆಯವರು ಇದನ್ನು ಒಂದು ಗೋಗಳ ಸೇವೆ ಮಾಡಬೇಕು ಅಂತ ಹೇಳಿ ಇದನ್ನು ಶುರು ಮಾಡಿದ್ವಿ. ಅದೇ ರೀತಿ ನಾವು ಬೆಳೆಸ್ಕೊಬರ್ತಿದ್ವಿ. ನಮ್ಮ ಜೊತೆಲೂ ಸುಮಾರು ಜನ ಗೋಶಾಲೆ ಮಾಡಿದ್ದಾರೆ. ಕೆಲವ್ರು ನಡೆಸ್ತಿದ್ದಾರೆ, ಕೆಲವ್ರು ನಡೆಸ್ತಿಲ್ಲ. ಇದ್ರದ್ದು ಆಗು ಹೋಗುಗಳನ್ನ ಹೋಗ್ತಾ ಹೇಳ್ತಾ ಹೋಗ್ತೀನಿ. ಸರ್ ನೀವು ವೃತ್ತಿಯಲ್ಲಿ ಏನು ಮಾಡ್ಕೊಂಡಿದ್ದೀರಿ? ಸರ್ ನಾನು ವೃತ್ತಿಯಲ್ಲಿ BMTC ಡ್ರೈವರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. BMTCಯಲ್ಲಿ ನಮ್ಮ ತಂದೆ ಬಂದು ಅವ್ರದ್ದು ಒಂದು ಫ್ಯಾಕ್ಟ್ರಿ ಇದೆ. ಫ್ಯಾಬ್ರಿಕೇಷನ್ನು, ವೆಲ್ಡಿಂಗು ಎಲ್ಲ ಮಾಡ್ತೀವಿ. ಸೊ ಅದನ್ನು ನೋಡಿಕೊಂಡು ಗೋಶಾಲೆನೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇದೆಲ್ಲ ನಾವು ಸ್ವಂತ ಖರ್ಚಲ್ಲಿ ಮಾಡ್ತಾಯಿದ್ದೀವಿ. ಸೊ ಇದರಿಂದ ನಮಗೆ ಗೌರ್ಮೆಂಟಿಂದ ಆಗಲಿ, ಒಂದು ಸಬ್ಸಿಡಿ ಆಗಿರಲಿ, ಯಾವುದೇ ರೀತಿ ನಮಗೆ ಇದರಲ್ಲಿ ಅನುಕೂಲಗಳಾಗಲಿ, ರಿಯಾಯಿತಿಗಳಾಗಲಿ ಯಾವುದೂ ಸಿಕ್ಕಿಲ್ಲ ಇವಾಗವರೆಗೂ. ನಾವು ತುಂಬ ಪ್ರಯತ್ನ ಪಟ್ವಿ. ಯಾರ್ದು ಸಹಾಯ ಇಲ್ದಿರ ನಮ್ಮ ಸ್ವಂತ ಓನಾಗಿ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ನಮ್ಮದು ತಳಿಗಳನ್ನ ಅಭಿವೃದ್ಧಿ ಮಾಡಬೇಕು, ಇದರಲ್ಲಿ ಬರೋಂಥ ಬೈ ಪ್ರಾಡಕ್ಟ್ಸ್ನ ಇಂಪ್ರೂವ್ ಮಾಡಬೇಕು ಅಂತ. ಬಟ್ ಈಗ ಒಂದೊಂದೇ ಇದೇ ರೀತಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನಮ್ಮದು ಟ್ರಸ್ಟ್ ಆಗಿದೆ ಈಗ. ಸೊ ಟ್ರಸ್ಟ್ ಆಗಿರೋದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಪ್ರಾಡಕ್ಟ್ಸ್ನೆಲ್ಲ, ಬೈ ಪ್ರಾಡಕ್ಟ್ಸ್ನೆಲ್ಲ ಈಗ ಇಲ್ಲಿಂದ ಬೇರೆ ಕಡೆಗೆ ಎಲ್ಲ ಜಾಗಕ್ಕೆ ಶಿಫ್ಟ್ ಮಾಡಿ ಮತ್ತು ಇದನ್ನು ನಾವು ಇನ್ನು ಮುಂದೆ ದಿನಗಳಲ್ಲಿ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ತಾಯಿದ್ವಿ. ನಿಮ್ಮಲ್ಲಿ ಯಾರಾದರೂ ಸಪೋರ್ಟ್ ಮಾಡೋರಿದ್ದರೆ ನಮಗೆ ಖಂಡಿತವಾಗ್ಲೂ ನೀವು ಯಾರು ಬೇಕಾದ್ರೂ ಬಂದು ಗೋ ಸೇವೆ ಮಾಡ್ತಾ ಸಪೋರ್ಟ್ ಮಾಡ್ಬೋದು. ಒಂದು ಉಪ್ಪಿನ ಪ್ಯಾಕೆಟ್ ಕೊಡಿಸ್ಬೋದು, ಇಲ್ಲ ಒಂದು ರಾಗಿ ಹುಲ್ಲು 150 ರೂಪಾಯಿ ಆಗುತ್ತೆ, ಅದನ್ನು ಕೊಡಿಸ್ಬೋದು. ಏನು ಬೇಕಾದ್ರೂ ನಿಮ್ಮ ಇಷ್ಟ ಬರೋ ಅಂಥದ್ದನ್ನ ಬಂದು ನೀವೇ ಕೊಡಿಸ್ಬೋದು. ಸೊ ಈ ರೀತಿ ಇದೆ. ಗೋಶಾಲೆ ಬಂದು ನಮಗೆ ಚೆಲ್ಲಹಳ್ಳಿ ಅಂತ, ರಾಜನಗುಂಟೆ ಚೆಲ್ಲಹಳ್ಳಿ ಹತ್ರ ಸಿಚುವೇಟೆಡ್ ಆಗಿದೆ ಅಟ್ ಪ್ರೆಸೆಂಟು. ನಮ್ಮದು ಆಫೀಸ್ ಬಂದು ಕೊಡಗೇಹಳ್ಳಿ ಸಹಕಾರ ನಗರದಲ್ಲೇ ಇದೆ. ಸೊ ನಮ್ಮಲ್ಲಿ ಬೆಣ್ಣೆ, ಹಾಲು ಸಿಗುತ್ತೆ. ಬಟ್ ಹಾಲು ಈಗ ತುಂಬ ಕಮ್ಮಿ ಇರುತ್ತೆ. ಬೆಣ್ಣೆ ಮಾತ್ರ ಸಿಗುತ್ತೆ ರೆಗ್ಯುಲರಾಗಿ. ಹಾಲು ಬಗ್ಗೆ ಕಾನ್ಸಂಟ್ರೇಷನ್ ಕಮ್ಮಿ ಮಾಡಿ ನಾವು ತಳಿಗಳನ್ನ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದೀವಿ. ಸೊ ನಮ್ಮಲ್ಲಿ ಬೆಣ್ಣೆ ರೆಗ್ಯುಲರಾಗಿ ಸಿಗುತ್ತೆ. ಸರ್ ನೀವು ಶುರು ಮಾಡಬೇಕಾದ್ರೆ ಎಷ್ಟು ಗೋವುಗಳಿಂದ ಶುರು ಮಾಡಿದ್ವಿ? ಸರ್ ನಾವು 5 ಕೌಸಿಂದ ಶುರು ಮಾಡಿದ್ವಿ. 5 ಕೌಸಿಂದ ಇವಾಗ ನಮ್ಮಲ್ಲಿ ಕಮ್ಮಿ ಅಂದರೂ 90+ ಇದೆ. 90+ ಕೌಸ್ ಇದೆ. ಸೊ ಈಗ ನಡ್ಕೊಂಡು ಹೋಗ್ತಿದೆ.
ಇನ್ನು ಮುಂದೆ ಇನ್ನೂ ಜಾಸ್ತಿ ಇದಕ್ಕಿಂತ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತೇಳಿ. ಬಟ್ ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತೀನಿ, ಬನ್ನಿ ಸರ್. ಸೊ ಇಲ್ಲಿ ಎಷ್ಟು ತಳಿಗಳಿದಾವೆ? ತಳಿಗಳು ಸರ್ ಇಲ್ಲಿ ತಳಿಗಳಲ್ಲಿ ನಮಗೆ ಒಟ್ಟು 7 ತಳಿ ಇದೆ ನಮ್ಮಲ್ಲಿ. 7 ತಳಿಗಳಿದೆ. ಒಂದು ದೇವನಿ ಅಂತ ಹೇಳಿ, ದೇವನಿ ಅಂದರೆ ಇದೆಲ್ಲ ನ್ಯಾಷನಲ್ ಡೈರಿ ರಿಸರ್ಚ್ ಸೆಂಟ್ರಲ್ಲಿ, ಈ ತಳಿಗಳೆಲ್ಲ ನ್ಯಾಷನಲ್ ಡೈರಿ ರಿಸರ್ಚ್ ಸೆಂಟ್ರವರು ತಳಿಗಳನ್ನೆಲ್ಲ ಬ್ರೀಡಿಂಗ್ ಮಾಡಿ ನಾವು ಮುಂದೆ ಅದನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳಿ ಈ ತಳಿ ಬಂದು ದೇವನಿ. ಇದು ನಮ್ಮ ದೇವನಿ ಬುಲ್ಲಿದು. ಸೊ ಇದರಲ್ಲಿ ನಾಟಿ ಕ್ರಾಸ್ ದೇವನಿ ಇದೆ. ಇದು ಬಂದು ಮಲ್ನಾಡ್ ಗಿಡ್ಡ ಅಂತ ಹೇಳಿ ಈ ಕಡೆದು. ಬನ್ನಿ ಸರ್. ಇವೆಲ್ಲ ಗಿರ್ತಳಿಗಳು. ಅಂದರೆ ಇದು ಗಿರ್ತಳಿಯಲ್ಲಿ ತುಂಬ ಶ್ರೇಷ್ಠವಾದ ತಳಿ ಇದು. ಗಿರ್ತಳಿಯಲ್ಲಿ ಇದು ಬಂದು ಕಾಡಲ್ಲಿ ಎಮ್ಮೆ ರೀತಿ ಇದು ಕೊಂಬನ್ನ ಬೆಳೆಸ್ಕೊಂಡಿರುತ್ತೆ. ಇದೆಲ್ಲ ತುಂಬ ಶ್ರೇಷ್ಠ ತಳಿಗಳು. ಅಂದರೆ ಗಿರ್ರೆ ಅಂದರೆ ಪ್ಯೂರ್ ಗಿರ್ರೆ. ಇದು ಕಾಂಕ್ರೇಜ್ ತಳಿ. ಇದು ಕಾಂಕ್ರೇಜ್ ಅಂತ ಹೇಳಿ. ಸೊ ಎಷ್ಟು ಓರಿಗಳಿದಾವೆ, ಎಷ್ಟು ಹಸುಗಳಿದಾವೆ? ಸರ್ ಇದು ಬಂದು ನಮಗೆ ಪೊಲೀಸ್ನವ್ರು ಹಿಡ್ಕೊಂಬಂದು ಕೊಟ್ಟಿರ್ತಾರೆ ಈ ತಳಿನ. ಇದು ಪೊಲೀಸ್ ಸೀಸಿಂಗಲ್ಲಿ ಅವರು ಹಿಡಿದು ತಗೊಂಬಂದು ಕೊಟ್ಟಿರ್ತಾರೆ. ಒಂದು ಸುಮಾರು 6-7 ಅವರು ಕೂಡ ತಂದು ಬಿಟ್ಟಿದ್ದಾರೆ. ರಾಜಂಗುಂಟೆ ಪೊಲೀಸ್ ಸ್ಟೇಷನಿಂದ ತಂದು ಬಿಟ್ಟಿದ್ದಾರೆ. ಈಗ 3 ತಳಿ ಆಗಿದೆ. ಇನ್ನು ಇದು ಬಂದು ಫುಲ್ ರೆಡ್ ಗಿರ್ ಅಂತ ಹೇಳಿ. ರಜಾ ಇದೆಲ್ಲ ದೇವನಿ ಬ್ರೀಡು. ಇದು ನಮಗೆ ಏನಿಲ್ಲ ಅಂದ್ರೂ ಒಂದು 7 ಕರು ಕೊಟ್ಟಿದೆ. ಒಳ್ಳೆ ಹಸು. ಇದು ಕೂಡ ದೇವನಿ ತಳಿನೇ ಸರ್. ದೇವನಹಳ್ಳಿ ಭದ್ರಾ ತಳಿ ಅಂತೇಳಿ ಇದು. ಇದು ಬಂದು ನಮ್ಮ ಪಕ್ಕ ಇಂಡಿಯನ್ ತಳಿ ಸರ್. ಇದು ತುಂಬ ಸಾಫ್ಟ್ ಇರ್ತವೆ ಇವು. ಹಾಲು ಕರಿಯೋದ್ರಲ್ಲಾಗಿರಲಿ ಪ್ರತಿಯೊಂದರಲ್ಲೂ ತುಂಬ ಒಳ್ಳೆ ತಳಿ ಇದು. ಹಳ್ಳಿಕಾರ್. ಇದು ಹಳ್ಳಿಕಾರ್ ತಳಿ ಇದು. ಇದು ಬಂದು ರಾಟಿ ಅಂತ ಹೇಳಿ ಸರ್. ಇದ್ರದ್ದು ನಮಗೆ 5 ಕರು ಕೊಟ್ಟಿದೆ. ಇದು ರಾಟಿ ಅಂತ ಹೇಳಿ ತಳಿ. ಇದು ತುಂಬ ಶ್ರೇಷ್ಠ ತಳಿ. ಇದು ರಾಟಿಯಲ್ಲಿ ತುಂಬ ಹಾಲು ಚೆನ್ನಾಗಿ ಕೊಡುತ್ತೆ. ಒಂದು 6ರಿಂದ 7 ಲೀಟ್ರ್ ಹಾಲು ಬರುತ್ತೆ ಟೈಮಿಗೆ. ಒಳ್ಳೆ ತಳಿ ಇದು. ಇದು ಬಂದು ನಿಮಗೆ ಸಾಯಿವಾಲ್, ಪಕ್ಕ ಸಾಯಿವಾಲ್ ತಳಿ ಇವು ಈ ಲೈನಲ್ಲಿರೋದು. ಮತ್ತು ಇದರಲ್ಲಿ ಗಿರ್ರಿದೆ. ಬನ್ನಿ ಸರ್. ಇದು ನಾಟಿ ಕ್ರಾಸ್ ದೇವನಿ ತಳಿಯಲ್ಲಿ ಬಂದಿರೋ ಅಂಥ ಬುಲ್ಲು ಸರ್. ಇಲ್ಲಿ ಲೋಕಲ್ ರೈತರಿಗೆ ಅಂತ ಇದನ್ನು ನಾವು ಸಾಕಿದ್ದೀವಿ. ಸೊ ಅವ್ರಿಗೆ ಇದರಿಂದ ಬುಲ್ಲಿಂದ ನಾವು ಅವ್ರಿಗೆ ಪ್ರೊಡಕ್ಷನ್ಸ್ ಕೊಡೋದ್ರಿಂದ ಅವ್ರಿಗೆ ತುಂಬ ಹಸುನೂ ಆರೋಗ್ಯವಾಗಿರುತ್ತೆ. ಅದರಿಂದ ತಳಿನೂ ಇಂಪ್ರೂವ್ಮೆಂಟ್ ಆಗುತ್ತೆ ಲೋಕಲಲ್ಲಿ. ಸೊ ಹಸುಗಳಿಗೆ ರೋಗ ಎಲ್ಲ ತುಂಬ ಕಮ್ಮಿ ಬರುತ್ತೆ ಅಂಥೇಳಿ ಸಾಕಿದ್ದೀವಿ. ಇದು ಸೀಮೆ ಹಸು ಸರ್. ಇದು ನಮ್ಮ ಇಲ್ಲಿ ಕೆಲಸ ಮಾಡೋ ಇವ್ರಿಗೆಲ್ಲ ಹಾಲಿಗೆ ಅಂತ ಮಾಡ್ಕೊಂಡಿದ್ದೀವಿ ಇದನ್ನು. ಜರ್ಸಿ ಇದು ದೇವನಿ ಸರ್. ಇದು ಒಂದು 3 ಲೀಟ್ರು ಹಾಲು ಬರುತ್ತೆ ಸರ್ ಟೈಮಿಗೆ. 3ರಿಂದ 3.5 ಲೀಟ್ರ್ ಹಾಲು ಬರುತ್ತೆ ದೇವನಿಯಲ್ಲಿ. ಎಲ್ಲ ದೇವನಿಯಲ್ಲೂ ವಿಶೇಷತೆ ಹೇಳಿ ಸರ್. ಈ ಹಾಲಿಂದ ನಮಗೆ ತುಂಬ ಪ್ರೋಟೀನ್ಸ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ. ಆಮೇಲೆ ನಾವು ಹಸುಗಳ್ನ ಆಚೆ ಬಿಡ್ತೀವಿ. ಇದು ನಾನಾ ಥರ ಸೊಪ್ಪು ತಿನ್ನುತ್ತೆ. ಈಗ ನಾವು ಸ್ವಲ್ಪ ಎಲ್ಲ ಹೊಲ ಇರೋದ್ರಿಂದ ಆಚೆ ಬಿಟ್ಟಿಲ್ಲ ಮೇಯೋದಕ್ಕೆ. ಸೊ ಈಗ ಇದನ್ನೆಲ್ಲ ಆಚೆ ಬಿಟ್ಟಾಗ ಅದಕ್ಕೆ ಬೇಕಾಗಂಥ ಸೊಪ್ಪನ್ನೆಲ್ಲ ತಿನ್ನುತ್ತೆ. ಸೊ ಅದರಿಂದ ತುಂಬ ರೋಗ ನಿರೋಧಕ ಶಕ್ತಿ ಹಾಲಲ್ಲಿ ತುಂಬ ಪ್ರೋಟೀನ್ಸ್ ಇರುತ್ತೆ. ತುಂಬ ನಮಗೇನೇ ಒಂದು ಕಾಯಿಲೆ ಇದ್ರೂ ಅದು ಶುಗರ್ ಆಗಿರಲಿ, ಇನ್ನೊಂದಾಗಲಿ, ಡಯಾಬಿಟೀಸ್ ಆಗಲಿ, ನನ್ನ ಹತ್ರ ತುಂಬ ಕಸ್ಟಮರ್ಸ್ ಇದ್ದಾರೆ ಡಯಾಬಿಟೀಸ್ಗೋಸ್ಕರ ಇದನ್ನು ಯೂಸ್ ಮಾಡೋ ಅಂಥವ್ರು. ಸೊ ನಾವು ಅವ್ರಿಗೆ ಹಾಲಿದ್ದರೆ ಮಾತ್ರ ಕೊಡ್ತೀವಿ, ಹಾಲಿಲ್ಲ ಅಂದರೆ ಹಾಲಿಲ್ಲ ಅಂತಲೇ ಹೇಳ್ತೀವಿ. ಸೊ ಅದರಿಂದ ಅವ್ರು ಬೆಣ್ಣೆ ತೊಗೊಳ್ತಾರೆ, ರೆಗ್ಯುಲರಾಗಿ ಬೆಣ್ಣೆ ತೊಗೊಂಡು ಯೂಸ್ ಮಾಡ್ತಾರೆ. ತುಂಬ ಒಳ್ಳೊಳ್ಳೆ ಕಸ್ಟಮರ್ಸ್ ಇದ್ದಾರೆ ಇದ್ರ ಬಗ್ಗೆ ಹೇಳೋ ಅಂಥವ್ರು. ನಾನು ಮುಂದಿನ ನಿಮ್ಗೆ ಇದರಲ್ಲಿ ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಬಟ್ ಇವತ್ತು ಯಾರನ್ನೂ ನಾನು ಕರ್ಸೋದಕ್ಕಾಗಲಿಲ್ಲ. ಒಂದು ಸತಿ ಪರಿಚಯ ಮಾಡಿಸ್ತೀನಿ ಅವ್ರನ್ನ. ಲಕ್ಷ್ಮಿ ಸರ್, ಇವಳು ನಮ್ಮ ಗೋಶಾಲೆಯಲ್ಲೇ ನಂಬರ್ 1 ಇವಳು ತುಂಬ ಸಾಫ್ಟ್ ಅಂದರೆ ತುಂಬ ಸಾಫ್ಟು ಎಲ್ಲದ್ರಲ್ಲೂ. ಇದು ಪಕ್ಕಾ ಗಿರ್ ತಳಿ ಸರ್. ಇವಳು ಹೋಗ್ತಿದ್ದಾಳೆ ಮೇಯಕ್ಕೆ ಅಂದರೆ ಮುಂದೆಗಡೆ ಎಲ್ಲ ಹಸುಗಳೂ ನಮ್ಮಲ್ಲಿ ತುಂಬ ವಿಶೇಷತೆ ಇದೆ ಇವಳಲ್ಲಿ. ಎಲ್ಲರನ್ನೂ ಅವಳೇ ಕರ್ಕೊಂಡು ಹೋಗ್ತಾಳೆ ಮುಂದೆ ಮೇಯೋದಕ್ಕೆ. ಆಮೇಲೆ ಯಾರೋ ಬರಲಿಲ್ಲ ಅಂದರೆ ಹಿಂದೆ ನಿಂತ್ಕೊಂಡು
ಬಂದಿಲ್ಲ ಅಂತ ನಮಗೆ ಸೂಕ್ಷ್ಮನೂ ಕೊಡ್ತಾಳೆ. ತುಂಬ ಒಳ್ಳೆ, ಎಲ್ಲರೂ ರ್ಯಾಶ್ ಅಂತಾರೆ, ಬಟ್ ಈ ನಮ್ಮ ಇದರಲ್ಲಿ ಎರಡಿದೆ ಈ ಥರದ್ದು. ಸೊ ಅವೆರಡೂ ತುಂಬ ರ್ಯಾಶ್ ಏನಿಲ್ಲ. ಗಿರ್ರೆ ಇದು ಪಕ್ಕ ಗಿರ್ ತಳಿ, ಇದು ಕಾಡಲ್ಲಿ ಮೇಯುತ್ತಲ್ಲ ಅಂಥ ಗಿರ್ ತಳಿ ಇದು. ಗಿರಲ್ಲಿ ಸುಮಾರು 4 ಥರ ತಳಿ ಇದೆ. ವೈಟ್ ಗಿರ್ ಬರುತ್ತೆ, ರೆಡ್ ಗಿರ್ ಬರುತ್ತೆ, ಮತ್ತು ಇನ್ನು ಅದರಲ್ಲಿ ಇನ್ನೂ ನಾನಾ ಥರ ತಳಿಗಳಿದ್ದಾವೆ. ಅದರಲ್ಲಿ ಒಟ್ಟು 4 ಥರ ತಳಿ ಇದೆ. ಅದರಲ್ಲಿ ನಮ್ಮಲ್ಲಿ 2 ಥರ ತಳಿ ಇದೆ ಅಷ್ಟೇ ಗಿರ್ರಲ್ಲಿ. ಇದು ಸಾಯಿವಾಲ್ ಸರ್, ಇದು ಸಿಮಾ, ಸಿಮಾ, ಇದು ಬಂದು ಸಾಯಿವಾಲ್ ಸರ್. ಇದು ತುಂಬ ಒಳ್ಳೆ ತಳಿ ಇದು. ಇವೆರಡೂ ಕೂಡ ಸಾಯಿವಾಲೇನೆ. ಸೊ ಇವೆಲ್ಲ ಕಮ್ಮಿ ಅಂದ್ರೂ 4ರಿಂದ 4.25 ಲೀಟ್ರ್ ಹಾಲು ಬರುತ್ತೆ. ಆಮೇಲೆ ಇವೆಲ್ಲ ಒಳ್ಳೆ ಯಾವುದೇ ಥರ ಕಾಯಿಲೆ ಬರೋದಿಲ್ಲ ಇವಕ್ಕೆ. ನೀವು ಮೇಯಿಸ್ಕೊಂಬಂದ್ಬಿಟ್ರೆ ಅವಕ್ಕೆ ಆನಂದನೇ ಆನಂದ. ಬಟ್ ನಾವು ಎಷ್ಟೇ ಕಟ್ಟಾಕಿ ಮೇವು ಹಾಕಿದ್ರು ಯಾವುದೇ ಹಸುಗಳಿಗೆ ಅದು ಒಳ್ಳೆಯದು ಅಲ್ಲ. ಹಾಲು ನೀವು ಎಷ್ಟಾರು ಹಾಕಿ ನೀವೇನು ಹಾಕಿದ್ರೂ ಅದಕ್ಕೆ ಸಮಾಧಾನ ಇರೋಲ್ಲ. ಅದು ಆಚೆ ತಿನ್ಕೊಂಬಂದರೆ ಅದಕ್ಕೂ ಆರೋಗ್ಯ ಇರುತ್ತೆ, ಹಾಲು ಕೂಡ ತುಂಬ ಆರೋಗ್ಯವಾಗಿರುತ್ತೆ. ಅದು ಗಿರ್ತಳಿನೇ, ಇದು ರಾಟಿ ಅಂತ ಹೇಳಿ ಸರ್. ಇವೆಲ್ಲ ಮಲೆನಾಡು ಗಿಡ್ಡ, ನಮ್ಮ ಧರ್ಮಸ್ಥಳ ಕಡೆ ಸಿಗೋ ಅಂಥ ತಳಿಗಳು, ಚಿಕ್ಕಮಂಗ್ಳೂರು ಧರ್ಮಸ್ಥಳ ಕಡೆ. ಸೊ ಇದು ಬಂದು ಮಲೆನಾಡು ಗಿಡ್ಡ ಸರ್. ಇದು ಒಂದು ಕಡೆ ನಾನು ಸೀಸಿಂಗಲ್ಲಿ ತಂದಿದ್ದು. ಇದನ್ನು ಸೀಸಿಂಗ್ ಅಂದರೆ ಅದು ಕುಯ್ಯೋದಕ್ಕೆ ತೊಗೊಂಡೋಗ್ತಿದ್ರು, ಅಲ್ಲಿ ನಾನು ಇದನ್ನು ತೊಗೊಂಬಂದೆ. ಇದರಿಂದ ನನಗೆ 4 ಕರು ಕೊಟ್ಟಿದೆ. ಈ ಹಸು 4 ಕರು ಕೊಟ್ಟಿದೆ, ಇನ್ನೊಂದಕ್ಕೆ ಆಲ್ರೆಡಿ ಪ್ರೆಗ್ನೆಂಟ್ ಆಗಿದೆ. ಸೊ ಒಳ್ಳೆ ತಳಿ ಸರ್. ಮತ್ತು ಇದರಿಂದ 1.5 ಲೀಟ್ರ್ ಹಾಲು ಬರುತ್ತೆ ಒಂದು ಟೈಮಿಗೆ. ಈ ಎಲ್ಲದಕ್ಕಿಂತ ಇದ್ರ ಹಾಲು ಇನ್ನೂ ತುಂಬ ಶ್ರೇಷ್ಠ ಸರ್, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದರಲ್ಲಿ ಸಜೆಷನ್ಸ್ ಇದೆ, ಯಾರಾದರೂ ತುಂಬ ಇಷ್ಟ ಆಗಿರೋರು ಮಲೆನಾಡು ಗಿಡ್ಡನ ಮನೇಲಿ ಕೂಡ ಸಾಕ್ಕೋಬೋದು. ಸೊ ಮುಂದಿನ ದಿನಗಳಲ್ಲಿ ನಾನು ಇದನ್ನು ಬ್ರೀಡಿಂಗ್ ಮಾಡಿ ನಮ್ಮ ಲೋಕಲಲ್ಲಿ ಇದನ್ನು ಡೆವಲಪ್ಮೆಂಟ್ ಮಾಡಿ ಎಲ್ಲರಿಗೂ ಅದನ್ನು ಕೊಡೋಣ ಅಂತೇಳಿ ನಾನು ಪ್ಲ್ಯಾನಿಂಗಲ್ಲಿದ್ದೀನಿ. ನೋಡೋಣ ಎಷ್ಟು ಮಟ್ಟಿಗೆ ಆಗುತ್ತೆ ಅಂತೇಳಿ. ಎಲ್ಲ ನಮ್ಮ ಕರುಗಳು, ಈಗ ಪುಟ್ಟ ಕರುಗಳು, ಇವನ್ನೆಲ್ಲ ಬ್ರೀಡಿಂಗಿಗೆ ಅಂತ ನಾವು ಸಾಕ್ಕೊಂಡಿದ್ದೀವಿ. ಸೊ ನಾವು ಇವಕ್ಕೆಲ್ಲ ಇದೇ ಥರ ಬಿಟ್ಬಿಟ್ಟು ಬೆಳಗ್ಗೆ ಬಿಟ್ಬಿಡ್ತೀವಿ, ಅವೇ ಹೋಗಿ ಮೇಯ್ಕೊಂಡು ಅವೇ ಬಂದುಬಿಡ್ತೇವೆ ಸಾಯಂಕಾಲದಷ್ಟರಲ್ಲಿ. ಸಣ್ಣ ಕರುಗಳನ್ನೆಲ್ಲ ನಾವಿಲ್ಲೇ ಸುತ್ತಮುತ್ತ ಒಬ್ಬನ್ನ ಬಿಟ್ಬಿಟ್ಟು ಒಂದು 20 ಕರು ಇದೆ ಟೋಟಲ್ ನಮ್ಮಲ್ಲಿ. ಆ 20 ಕರುನೂ ಬಿಟ್ಬಿಡ್ತೀವಿ. ಸೊ ಬ್ರೀಡಿಂಗ್ಗೆ ಅಂತ ಮಾಡ್ಕೊಂಡಿದ್ದೀವಿ ಇವನ್ನೆಲ್ಲ. ಈಗೆಲ್ಲ ಮೇವು ತಿಂತಾ ಇದ್ದಾವೆ. ಇದು ನೋಡಿ ಸರ್, ಮಲೆನಾಡು ಗಿಡ್ಡ, ಇದು ಹೊರಿ, ಇದು ಮಲೆನಾಡು ಗಿಡ್ಡ. ಅದು ಹಾಂ ಓರಿ ಸರ್. ಇವೆಲ್ಲ ದೇವನಿನೇ ಸರ್. ಈ ಕಡೆ ವೈಟ್ ಇರೋವಂಥ ಎಲ್ಲ ದೇವನಿನೇ, ಆ ಕಡೆದು ಅದು ಗಿರ್ರದು ಆ ಸಣ್ಣ ಕರು. ಲೇಬರ್ ಶೆಡ್ ಮಾಡಬೇಕು ಅಂತ ಮಾಡಿದ್ವಿ, ಬಟ್ ಇದು ನೆಕ್ಸ್ಟು ಶಿಫ್ಟಿಂಗ್ ಮಾಡಬೇಕು ಅಂತೇಳಿ ನಾವೆಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ಹಂಗೆ ನಿಲ್ಲಿಸ್ಕೊಂಡಿದ್ದೀವಿ. ಬೇರೆ ಕಡೆಗೆ ಶಿಫ್ಟಿಂಗ್ ಮಾಡ್ತಾಯಿದ್ದೀವಿ. ಎಲ್ಲ ಪ್ರೋಸೆಸ್ ನಡೀತಿದೆ. ನಮ್ಮ ಈ ಗೋಶಾಲೆನ ನಾವು 2018ನಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ. ನಾವು ವ್ಯೂವರ್ಸ್ಗೆ ಹೇಳೋದು ಏನು ಅಂದರೆ, ನೀವು ಆಚೆ ಕಡೆ ತುಂಬ ಕಡೆ ಎಲ್ಲರೂ ತುಂಬ ಅಲ್ಲಿ ಇಲ್ಲಿ ಪಾರ್ಟಿ ಎಲ್ಲ ಮಾಡ್ತೀರಾ. ಸೊ ನಾವು ಕೇಳೋದು, ಈ ಥರ ಸುಮಾರು ನಾನಾ ಥರ ಗೋಶಾಲೆಗಳಿದ್ದಾವೆ. ದೇವ್ರ ಮನೆ ಗೋಶಾಲೆ, ತುಂಬ ಥರ ಗೋಶಾಲೆಗಳಿದ್ದಾವೆ. ನಾವು ಸಹ ತುಂಬ ಗೋಶಾಲೆಗಳನ್ನ ವಿಸಿಟ್ ಮಾಡಿದ್ದೀವಿ. ರಾಷ್ಟ್ರೋತ್ತನ ಗೋಶಾಲೆ, ಆಮೇಲೆ ಘಾಟಿಯಲ್ಲಿದೆ ರಾಷ್ಟ್ರೋತ್ತನ ಗೋಶಾಲೆ, ಅವರಲ್ಲಿ ಒಂದು 700 ಕೌಸ್ ಇದೆ. ಆಮೇಲೆ ಪಶು ತಾಯಿ ಅಂತ ಗೋಶಾಲೆ ಇದೆ ನಮ್ಮಲ್ಲೇ ಇಲ್ಲೇ ಪಕ್ಕದಲ್ಲಿ, ಅವ್ರ ಹತ್ರ ಒಂದು 700 ಕೌಸ್ ಇದೆ. ನೀವು ಆಚೆ ಕಡೆ ಪಾರ್ಟಿ ಗಿಟಿ ಅಂತ ಮಾಡೋ ಬದಲು ಇದೇ ರೀತಿ ನಮಗೆ ಇವಾಗ ಈ ಥರ ಗೋಶಾಲೆಗಳಲ್ಲಿ ಏನೋ ಒಂದು ನೀವು ಒಂದು ಹಿಂಡಿ ಆಗಿರ್ಬೋದು, ಒಂದು ಬೂಸ ಆಗಿರ್ಬೋದು, ಇಲ್ಲ ಒಂದು ಉಪ್ಪಿನ ಮೂಟೆ ಆಗಿರ್ಬೋದು, ಈ ಥರ ತುಂಬ ಜನ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಸೊ ಅಂಥದ್ರಲ್ಲಿ ನೀವು ಹೆಲ್ಪ್ ಮಾಡೋದ್ರಿಂದ ತುಂಬ ಗೋಶಾಲೆಗಳ್ಗೂ ಮತ್ತು ನಿಮಗೂ ನಿಮ್ಮ ಮನೆಯಲ್ಲೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಸೊ ಈ ಗೋಶಾಲೆ ನಡೆಸ್ತಿರೋರ್ಗೂ ಸಪೋರ್ಟ್ ಆಗುತ್ತೆ. ನೀವು ಬಂದು ಸಪೋರ್ಟ್ ಮಾಡ್ಬೋದು, ನೀವು ಬಂದು ಸ್ಟೇ ಮಾಡ್ಬೋದು. ಆಮೇಲೆ ಮುಂದಿನ ದಿನಗಳಲ್ಲಿ ನಮ್ಮದೊಂದು ಟಾರ್ಗೆಟ್ ಇದೆ. ಸೊ ಏನಂದರೆ, ನಾವು ಈ ಗೋಶಾಲೆಯಿಂದ ಎಲ್ಲರಿಗೂ ನಾವು ಒಂದು ರೀತಿ ಪ್ರತಿಯೊಂದೂ ಗೋಯಿಂದ ಸಿಗೋ ಅಂಥದ್ದನ್ನು ಬೈ ಪ್ರಾಡಕ್ಟ್ಸ್ನ ನಾವು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ತಲುಪಿಸ್ಬೇಕು ಅಂತ ಮಾಡ್ತಾಯಿದ್ದೀವಿ. ವ್ಯೂವರ್ಸಲ್ಲಿ ಯಾರಾದರೂ ಸಪೋರ್ಟ್ ಮಾಡೋಂಗಿದ್ರೆ ನಮಗೆ ಖಂಡಿತವಾಗ್ಲೂ ಬಂದು ಸಪೋರ್ಟ್ ಮಾಡ್ಬೋದು. ನಂಬರೆಲ್ಲ ಇರುತ್ತೆ. ಸೊ ನೀವು ಸಪೋರ್ಟ್ ಮಾಡಿ
ನಮಗೆ ಹೆಲ್ಪ್ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಎಲ್ಲನೂ ಹಸುಗಳ್ನ ಒಳಗಡೆ ಬಿಟ್ಟಿದ್ದೀವಿ. ಸಾಯಂಕಾಲ 5:30 ಒಳಗಡೆ ನಾವು ಎಲ್ಲದಕ್ಕೂ ಹುಲ್ಲು ಹಾಕ್ಬಿಟ್ಟು ಒಳಗಡೆ ಬಿಟ್ಬಿಡ್ತೀವಿ. ಸೊ ಈ ಥರ ಫ್ರೀ ಸ್ಪೇಸ್ ಬಿಟ್ಟಿದ್ದೀವಿ. ಅವು ಓಡಾಡಿಕೊಂಡು ಆ ಕಡೆ ನೀರಿನ ಜಾಗಗಳನ್ನ ಮಾಡಿದ್ದೀವಿ. ಸೊ ಅವು ಓಡಾಡಿಕೊಂಡು ತಾನಾಗ್ತಾನೆ ಫ್ರೀಯಾಗಿರುತ್ತೆ. ನಾವು ಯಾವನ್ನೂ ಕಟ್ಟಾಕಲ್ಲ. ಹಾಲು ಕರಿಯೋವನ್ನ ಮಾತ್ರ ಕಟ್ಟಾಕ್ತೀವಿ. ಪುಟ್ಟ ಕರುಗಳನ್ನ ಹಾಲು ಕರಿಯೋವನ್ನ ಮಾತ್ರ ಕಟ್ಟಾಕ್ತೀವಿ. ಇನ್ನು ಮಿಕ್ದವನ್ನೆಲ್ಲ ಫ್ರೀಯಾಗಿ ಬಿಡೋದ್ರಿಂದ ಅವಕ್ಕೆ ಮೈಂಡ್ ಸೆಟ್ ಆಗಿರುತ್ತೆ. ಸೊ ಅವಕ್ಕೂ ಮೈಂಡ್ ಫ್ರೀ ಆಗಿರುತ್ತೆ. ಆಮೇಲೆ ಹಸು ಕೂಡ ಯಾವುದೇ ರೀತಿ ಕಾಯಿಲೆಗಳಾಗಿರಲಿ ಮತ್ತೊಂದಾಗಿರಲಿ ಅದಕ್ಕೆ ಕಟ್ಟಾಕಿರೋದ್ರಿಂದ ಅದಕ್ಕೆ ಹಿಂಸೆ ಅನಿಸುತ್ತೆ. ಸೊ ಈ ಥರ ಬಿಡೋದ್ರಿಂದ ಅದು ಆರೋಗ್ಯವಾಗಿರುತ್ತೆ. ಆಮೇಲೆ ಈ ರೀತಿ ನಮಗೂ ಕೂಡ ನೋಡಿ ಈ ಥರ ನಮಗೆ ಒಳ್ಳೆಯ ಗೊಬ್ಬರ ಸಿಗುತ್ತೆ. ಸೊ ಅದನ್ನು ರೈತರಿಗೆ ಕೊಡ್ತೀವಿ. ಈ ಗೊಬ್ಬರ ತುಂಬ ಚೆನ್ನಾಗಿರುತ್ತೆ. ಈ ಥರ ಬಿಟ್ಟಾಗ ಈ ಗೊಬ್ಬರನೆಲ್ಲ ತೊಗೊಂಡು ಒಂದು ಸತಿ ನಾವು ಒಂದು ವಾರದಲ್ಲಿ ಸ್ಟಾಕ್ ಮಾಡಿ ಕೂಡಿಕೊಂಡು ಇಲ್ಲಿ ಲೋಕಲ್ ರೈತರಿಗೆ ಕೂಡ ಕೊಡ್ತೀವಿ ಈ ಗೊಬ್ಬರನ. ಇದು ದಿನಚರಿ ಆಗ್ತಾ ಇರುತ್ತೆ ನಿಮಗೂ ಸರ್? ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಲೇಬರರ್ಸು. ಸೊ ಇಲ್ಲಿ ಇನ್ಚಾರ್ಜ್ ಅಂತ ಹೇಳಿ ಒಬ್ಬರನ್ನ ಇಟ್ಟಿದ್ದೀವಿ. ಸೊ ಅವರು ಬೆಳಗ್ಗೆನೇ ಬರ್ತಾರೆ. ಸೊ ನಮ್ಮ ಹತ್ರ ಡೈಲಿ ಇದನ್ನು ನಾವು 4 ಮೆಂಬರ್ಸಲ್ಲಿ ಮೇಂಟೈನ್ ಮಾಡ್ತಾಯಿದ್ವಿ ಈ ಗೋಶಾಲೆನ. ಸೊ ಯಾಕಂದರೆ ಸಿಸ್ಟಮ್ ಆ ಥರ ಮಾಡಿದ್ವಿ ಸೆಟಪ್. ಯಾಕಂದರೆ ಬೆಳಗ್ಗೆ ಅವ್ರು 6 ಗಂಟೆಗೆ ಎದ್ದಿದ ತಕ್ಷಣ ಹಸುಗಳ್ನೆಲ್ಲ ಒಳಗಡೆ ಇರೋವನ್ನೆಲ್ಲ ಆಚೆಗೆ ಈ ಬೈಲಲ್ಲಿ ಬಿಟ್ಬಿಡ್ತಾರೆ. ಸೊ ಇಲ್ಲಿ ನೀರಿರುತ್ತೆ, ಅವು ನೀರು ಕುಡ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಾರೆ. ಸೊ ಹಸುಗಳೆಲ್ಲ ಸೊ ಆಮೇಲೆ ಅದನ್ನೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ತಾರೆ. 9 o'clock ಅಷ್ಟರಲ್ಲಿ ಮತ್ತೆ ಮೇವು ಹಾಕ್ಬಿಡ್ತಾರೆ. 9 o'clock ಗೇಟ್ ತೆಗಿತಿದ್ದಂಗೆ ಅವ ಜಾಗಕ್ಕೆ ಅವೇ ಹೋಗಿ ನಿಂತ್ಕೊಳ್ತವೆ. ಸೊ ಅಲ್ಲಿ ಲೇಬರ್ಗೂ ಕೂಡ ಕಷ್ಟ ಇರಲ್ಲ. ಸೊ ಅದು ಕ್ಲೀನಿಂಗ್ ಮಾಡಿದ್ದಾದ್ಮೇಲೆ ಅವ ಜಾಗಕ್ಕೆ ಹೋಗಿ ನಿಂತ್ಕೊಳ್ತೇವೆ. ಕಟ್ಟಾಕ ಅಂಥವನ್ನ ಕಟ್ಟಾಕ್ತೀವಿ. ಆಮೇಲೆ ಫೀಡು ಯಾವ್ಯಾವ ಫೀಡ್ ಕೊಡಬೇಕು ಅವಕ್ಕೆ ಫೀಡೆಲ್ಲ ಕೊಟ್ಕೊಡ್ತಾರೆ. ಯಾವ್ಯಾವಕ್ಕೆ ಮೇನ್ ಕಟ್ಟಾಕ್ಬಿಟ್ಟು ಒಳಗಡೆ ಫೀಡನ್ನ ಒಂದೊಂದಕ್ಕೆ ಕೊಡ್ತಾರೆ. ಯಾಕಂದರೆ ಎಲ್ಲದಕ್ಕೂ ಒಟ್ಟಿಗೆ ಕೊಡಲಿಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನು ಕಟ್ಟಾಕಿದ್ದಾದ್ಮೇಲೆ ಕೊಡ್ತಾರೆ. ಅದಾದಮೇಲೆ ಅವರು ಕೂಡ ರೆಸ್ಟಿಗೆ ಹೋಗ್ತಾರೆ. ಸ್ವಲ್ಪ 1 ಗಂಟೆವರೆಗೂ ರೆಸ್ಟಿಗೆ ಹೋದ್ಮೇಲೆ ಮತ್ತು 2 ಗಂಟೆ ಮೇಲೆ ಇಲ್ಲಿ ಸಣ್ಣ ಪುಟ್ಟದ್ದು ಏನಾದ್ರು ಕೆಲಸ ಇರುತ್ತೆ. ಹುಲ್ಲೆತ್ತಿಡೋದು ಮತ್ತು ಮತ್ತೊಂದು ಈ ಥರ ಇರುತ್ತೆ. ಸೊ ಆಮೇಲೆ ಒಂದು 11 ಗಂಟೆ ಹಂಗೆ 11-12 ಗಂಟೆ ಹಂಗೆ ಆಚೆಗೆ ಹೊಡ್ಕೊಂಡು ಹೋಗ್ತಾರೆ ಮೇಯೋದಕ್ಕೆ. ಸೊ ಅವು ಒಂದು 3:30-4 ಗಂಟೆಗೆ ಬರ್ತವೆ. ಅಷ್ಟೊತ್ತಿಗೆ ಇನ್ನೊಂದಿಬ್ಬರು ಎಲ್ಲ ಮೇವಿಗೆ ಇವೆಲ್ಲ ಹಾಕ್ಕೊಂಡು ರೆಡಿ ಇಟ್ಟಿರ್ತಾರೆ. ಸೊ ಎಲ್ಲ ಬಂದು ಇದರಲ್ಲಿ ರೆಸ್ಟಿಂಗ್ ಏರಿಯಲ್ಲಿ ಬಿಟ್ಟಿರ್ತಾರೆ. ಸೊ 5:30 ಒಳಗಡೆ ಅವಕ್ಕೆ ಮೇವೆಲ್ಲ ಹಾಕಿ ಒಳಗಡೆ ಬಿಟ್ಬಿಡ್ತೀವಿ. ಸೊ ಅವು ಪಡಿಗೆ ಅವು ನೆಮ್ಮದಿಯಾಗಿರ್ತವೆ. ಸೊ ಲೇಬರರ್ಸ್ಗೂ ಘಾಸಿ ಇರಲ್ಲ. ಭಾರಿ ಹುಷಾರಾಗಿ ಮಾಡಬೇಕು. ಇವೆಲ್ಲ ನಾಟಿ ಹಸು ಇರುತ್ತೆ, ಸ್ವಲ್ಪ ಲೇಬರರ್ಸಿಗೆ ಕಷ್ಟ ಇರುತ್ತೆ. ಇವೆಲ್ಲ ಒದಿತವೆ, ಸ್ವಲ್ಪ ಆ ಥರ ಎಲ್ಲ ಚೇಷ್ಟೆಗಳು ಮಾಡ್ತವೆ. ಹೆಂಗೆ ಇದನ್ನ ನಿರ್ವಹಣೆ ಮಾಡ್ತಾ ಇದೆ? ಯಾವ ಥರ ಸರ್? ನಮ್ಮದು ಶ್ರೀ ರಾಮಕೃಷ್ಣ ಗೋ ಸೇವಾ ಟ್ರಸ್ಟ್ ಅಂತ ಇದೆ. ಸೊ ಈ ಟ್ರಸ್ಟಲ್ಲಿ ಮೆಂಬರ್ಸ್ ಇದ್ದಾರೆ. ಸೊ ಮೊದಲನೇದಾಗಿ ನಮ್ಮ ತಂದೆ ಅಧ್ಯಕ್ಷರು ರಾಜಣ್ಣ ಅಂತ ಹೇಳಿ ಇದರ ಅಧ್ಯಕ್ಷರಾಗಿದ್ದಾರೆ. ಮತ್ತು ಉಪ ಅಧ್ಯಕ್ಷರಾಗಿ ಶ್ರೀಧರ್ ಸರ್ ಅಂತ ಇದ್ದಾರೆ. ಸೊ ಇದೇ ರೀತಿ ಒಂದು 4-5 ಜನ ಮೆಂಬರ್ಸ್ ಇದ್ದಾರೆ. ಶ್ರೀಕಾಂತ್ ಅಂತ ಹೇಳಿ, ಪ್ರಕಾಶ್ ಅಂತ ಹೇಳಿ 2-3 ಮೆಂಬರ್ಸ್ ಇದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬ ಮೆಂಬರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ನಾವು ಇವಾಗ ಪ್ರತಿ ಸತಿ ಇವಾಗ ಶ್ರೀಧರ್ ಸರ್ ಅಂತ ಇದ್ದಾರೆ. ಅವ್ರು ಬಂದು ಒಬ್ಬರು ಬ್ಯಾಂಕ್ ಮ್ಯಾನೇಜರು, ಬ್ಯಾಂಕ್ CEO ಅವರು. ಸೊ ಅವ್ರ ಕಸ್ಟಮರ್ಸ್ನೆಲ್ಲ ಸ್ವಲ್ಪ ನಮಗೆ ಹೆಲ್ಪ್ ಮಾಡಿಸ್ತಾರೆ. ಸೊ ಈಗ ನೋಡಿ ಒಂದು ಲಾರಿ ಬಂದಿದೆ, ಹುಲ್ಲಿನ ಲಾರಿ ಬಂದಿದೆ. ಸೊ ಆ ರೀತಿ ಈ ಸತಿ ಅವರು ಕಮ್ಮಿ ಅಂದ್ರೂ 1.5 lakhs ಹುಲ್ಲಿಗೆ ಅಂತಲೇ ಸ್ಪಾನ್ಸರ್ ಮಾಡಿದ್ದಾರೆ. ಮತ್ತು ಹೊಸದು ಈಗ ಆಲ್ರೆಡಿ ಜಾಗ ತೊಗೊಂಡಿದ್ದಾರೆ. ಸೊ ಎಲ್ಲನೂ ಅಲ್ಲಿ ರೆಡಿ ಆಗ್ತಿದೆ ಹೊಸ ಜಾಗಕ್ಕೆ. ಸೊ ಆ ಹೊಸ ಜಾಗದಲ್ಲಿ ನಾವು ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿ ನಾವು ತುಂಬ ಕ್ರೈಸಿಸಲ್ಲಿ ಗೋಶಾಲೆನ ನಡೆಸ್ತಿದ್ವಿ. ಬಟ್ ಈಗ ಎಲ್ಲ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಬರ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲೂ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಇದೇ ರೀತಿ ಸಪೋರ್ಟ್ ಮಾಡಿ ನಾವು ಕೂಡ ಹಸುಗಳ್ನ ತುಂಬ ಚೆನ್ನಾಗಿ ನೋಡ್ಕೋಬೋದು. ಬಟ್ ನಮ್ಮ ಇದು ಟೋಟಲ್ ನಾವು ಗೋಶಾಲೆ ಮಾಡಿರೋ ಧ್ಯೇಯ ಏನು ಅಂದರೆ ಈ ತಳಿಗಳನ್ನ ಇಂಪ್ರೂವ್ಮೆಂಟ್ ಮಾಡಿ ಬೈ ಪ್ರಾಡಕ್ಟ್ಸ್ನ ಜನಕ್ಕೆ ತಲುಪಿಸ್ಬೇಕು. ದೇಸಿ ಹಸುನ ನಾವು ಸಾಕಬೇಕು. ದೇಸಿ ಹಸು ಸಾಕೋದ್ರಿಂದ ಎಷ್ಟು ಉಪಯೋಗ ಇದೆ ಅನ್ನೋದು ಒಂದು ಮಾದರಿ ಆಗಲಿ ಅಂತೇಳಿ ನಾವು ಈ ಗೋಶಾಲೆನ ಮಾಡಿರ್ತೀವಿ ಸರ್. ಈ ಗೋಶಾಲೆ ಬಂದು ಲೀಸಿಗೆ ನಾವು ತೊಗೊಂಡಿದ್ವಿ. ಸುಮಾರು ಒಂದು ಆಲ್ರೆಡಿ 5 years ಕಂಪ್ಲೀಟ್ ಮಾಡಿದ್ದೀವಿ ಈ ಗೋಶಾಲೆಯಲ್ಲಿ. ಸುಮಾರು 2018 ಸ್ಟಾರ್ಟ್ ಮಾಡಿ. ಸೊ ಆಲ್ಮೋಸ್ಟ್ ನಮಗೆ ಈ ಗೋಶಾಲೆ ಅದು ಲೀಸ್ ಪೀರಿಯಡ್ ಕಳೆದಿರೋದ್ರಿಂದ ಸೊ ನಾವು ಈಗ ಹೊಸದಲ್ಲಿ ಜಾಗನೂ ತೊಗೊಂಡಿದ್ದೀವಿ. ಸೊ ಗೌರ್ಮೆಂಟ್ ಕೂಡ ನಾವು ಅಪ್ಲೈ ಮಾಡಿದ್ದೀವಿ. ಬಟ್ ಗೌರ್ಮೆಂಟ್ ಕಡೆಯಿಂದ ನಮಗೇನು ಸಪೋರ್ಟಿವ್ ಸಿಕ್ಕಲಿಲ್ಲ. ಬಟ್ ನಾವೇ ಈಗ ನಮ್ಮ ವೈಸ್ ಪ್ರೆಸಿಡೆಂಟು ಮತ್ತು ಪ್ರೆಸಿಡೆಂಟ್ ಇಬ್ಬರು ಸೇರಿ, ಚೇರ್ಮನ್ ಸೇರಿ
ಎಲ್ಲೋ ಬೇರೆ ಕಡೆ ಈಗ ಗೋಶಾಲೆ ತೊಗೊಂಡು ನಾವೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ. ಆ ಗೋಶಾಲೆ ಹೊಸ ಗೋಶಾಲೆಯಲ್ಲಿ ಏನೇನು ಬರ್ತಿದೆ ಅಂದರೆ ಹಸುಗಳಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಸೊ ಬೇರೆ ಬೇರೆ ಹಸುಗಳಿಗೆ ಬೇರೆ ಬೇರೆ ಥರ ಶೆಡ್ಡು, ಪ್ರತಿಯೊಂದಕ್ಕೂ ಡಿಫ್ರೆಂಟ್ ಟೈಪ್ಸ್ ಆಫ್ ಶೆಡ್ಡು, ಮತ್ತು ಬೈ ಪ್ರಾಡಕ್ಟ್ಸ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯಾಕ್ಟ್ರಿ ಟೈಪು. ಸೊ ಸುಮಾರು ಒಂದು ಮ್ಯಾಕ್ಸಿಮಮ್ ಅಂದರೂ ಒಂದು 40 ಮೆಂಬರ್ಸ್ಗೆ ಕೆಲಸ ಕೊಡಬೇಕು ಅಂತ ಹೇಳಿ ನಾವು ಒಂದು ಆ ಉದ್ದೇಶನೂ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಅದರಲ್ಲಿ ನಾವು ಮುಂದಿನ ದಿನಗಳಲ್ಲಿ ಈ ಗ್ರಾಸ್ ಫಾಡರ್ ಬರುತ್ತೆ, ಅಂದರೆ ಜೋಳದ ಸಾಯ್ಲೇಜ್ ಬರುತ್ತೆ. ಸೊ ಆ ಜೋಳದಿಂದ ನಾವು ಸಾಯ್ಲೇಜ್ ಮಾಡ್ತೀವಿ. ಸಾಯ್ಲೇಜ್ ಫ್ಯಾಕ್ಟ್ರಿ ಮತ್ತು ನಮ್ಮ ಹಸುಗಳಿಗೆ ಬೇಕಾಗಂಥ ಬೈ ಪ್ರಾಡಕ್ಟ್ಸ್ ಫ್ಯಾಕ್ಟ್ರಿ ಏನೇನು ಬೇಕೋ ಅದಕ್ಕೆ ಹಿಂಡಿ ಆಗಿರ್ಬೋದು, ಬೂಸ ಆಗಿರ್ಬೋದು, ಅದೆಲ್ಲನೂ ನಾವು ನಾವೇ ಶೇಖರಣೆ ಮಾಡಿಕೊಂಡು ಆ ರೀತಿ ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದೀವಿ. ಸೊ ಸುಮಾರು ಕಂಪ್ನಿಗಳು ಕೂಡ ಬಂದಿದ್ದಾರೆ. ಸೊ ಎಲ್ಲ ನಾವು ಸಪೋರ್ಟಿವ್ ಮಾಡ್ತೀವಿ, ನೀವು ಮಾಡಿ ಅಂತ ಹೇಳಿ. ಸೊ ಮುಂದಿನ ಗೋಶಾಲೆಯಲ್ಲಿ ನಮಗೆ ಅದೊಂದು ಕಡೆ ವಿಶೇಷ ಆದರೆ ಇನ್ನೊಂದು ವಿಶೇಷ ಇದೆ ನಮ್ಮ ಗೋಶಾಲೆಯಲ್ಲಿ. ಸೊ ಮ್ಯಾಕ್ಸಿಮಮ್ ಅಂದರೂ 30 ಸ್ಟೇ ಹೋಮ್ಸ್ ಮಾಡ್ತಾಯಿದ್ದೀವಿ ನಮ್ಮ ಗೋಶಾಲೆಯಲ್ಲಿ. ಸೊ 30 ಮೆಂಬರ್ಸ್ ವೀಕ್ಲಿ ಬಂದು ಸ್ಟೇ ಆಗ್ಬೋದು. ಸೊ ಬುಕ್ಕಿಂಗ್ ಇರುತ್ತೆ, ವೆಬ್ಸೈಟ್ ಇದೆ ನಮ್ಮ ಗೋಶಾಲೆದು. ಸೊ ಆ ಬುಕ್ಕಿಂಗ್ ಪ್ರಕಾರವಾಗಿ ನಾವು ಅವ್ರು ಬಂದು ಸ್ಟೇ ಮಾಡಿ 2 ಡೇಸೋ 1 ಡೇನೋ ಬುಕ್ ಮಾಡಿಕೊಂಡು ಹಸುಗಳ ಜೊತೆ ಆಯಾಗಿ ಇದ್ದು ಹೋಗ್ಬೋದು. ಸೊ ಅಲ್ಲೇ ನಾವು ಕರೆದಿರೋ ಅಂಥ ಹಾಲನ್ನ ಅವ್ರಿಗೆ ಕೊಡ್ತೀವಿ. ಸೊ ಅವ್ರು ಒಂದು 2 ಡೇಸ್ ಇರ್ತಾರೋ 1 ಡೇ ಇರ್ತಾರೋ ನಮ್ಮಲ್ಲಿರೋಂಥ ಪ್ರಾಡಕ್ಟ್ಸ್ನ ಬೆರಣಿ ಆಗಿರ್ಬೋದು, ಧೂಪ ಆಗಿರ್ಬೋದು, ಪ್ರತಿಯೊಂದೂ ನಾವು ಪ್ರಾಡಕ್ಟ್ಸ್ ಸ್ಟಾರ್ಟ್ ಮಾಡಿರೋ ಅಂಥದ್ದನ್ನ ನಾವು ತೊಗೊಂಡು ಹೋಗ್ಬೋದು ಅವರು. ಮತ್ತು ಅಷ್ಟೇ ಅಲ್ಲಿ ನಮಗೆ ಎಲ್ಲ ಊಟದ ಫೆಸಿಲಿಟಿ ಎಲ್ಲನೂ ಪ್ಯಾಕೇಜಲ್ಲಿರುತ್ತೆ. ಸೊ ಆ ರೀತಿ ಸಿಸ್ಟಮ್ನ ನಾವು ಮಾಡಬೇಕು ಅಂತೇಳಿ ಶುರು ಮಾಡಿದ್ದೀವಿ. ಹೊಸ ಗೋಶಾಲೆ ಸ್ಟಾರ್ಟ್ ಆಗ್ತಿದೆ. ಸೊ ಆ ಸ್ಟಾರ್ಟ್ ಆಗೋ ಅಂಥದ್ದನ್ನು ನಾವು ಮುಂದಿನ ನಿಮಗೆ ಇದರಲ್ಲಿ ಕರ್ಕೊಂಡೋಗಿ ತೋರಿಸ್ತೀನಿ, ನೀವು ಅದನ್ನು ನೋಡ್ಬೋದು. ಒಂದೊಂದೇ ಸ್ಟಾರ್ಟಿಂಗಿಂದ ನಾವು ತೋರಿಸ್ಕೊಂಡು ಹೋಗ್ತೀವಿ, ಇದನ್ನು ಯಾವ ರೀತಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಎಲ್ಲಿ ಏನು ಬರುತ್ತೆ ಎಲ್ಲನೂ ನಾನು ತೋರಿಸ್ತೀನಿ ಮುಂದಿನ ವಿಡಿಯೋದಲ್ಲಿ. ಸೊ ಈಗ ಇದು ಈ ಗೋಶಾಲೆಗೆ ನಮ್ಗೆ ಇನ್ನೊಂದು 3 ಮಂತ್ಸ್ ಟೈಮ್ ಇದೆ ಅಷ್ಟೇ ಈ ಗೋಶಾಲೆಯಲ್ಲಿ, ಈ ಜಾಗದಲ್ಲಿ. ಸೊ ನಾವು ಹೊಸ ಜಾಗಕ್ಕೆ ತೊಗೊಂಡು ಹೋಗ್ತಿದ್ವಿ. ನಾವು ಮುಂದಿನ ನೀವು ಯಾರಾದರೂ ಸಪೋರ್ಟ್ ಮಾಡೋರು ಇದ್ದರೆ ನಮ್ಮ ಗೋಶಾಲೆಗೆ ಖಂಡಿತವಾಗ್ಲೂ ಒಂದು ಶೀಟ್ ಆಗಿರ್ಬೋದು, ಒಂದು ಸಿಮೆಂಟ್ ಬ್ರಿಕ್ಸ್ ಆಗಿರ್ಬೋದು, ಇಲ್ಲ ಸಿಮೆಂಟ್ ಆಗಿರ್ಬೋದು. ಹೊಸ ಗೋಶಾಲೆಯಲ್ಲಿ ನಮ್ದು ಇನ್ನೂ 200 ಹಸು ಕೂಡ ರಾಜಸ್ಥಾನಲ್ಲಿದೆ. ಸೊ ಆ 200 ಹಸು ಕೂಡ ಬರುತ್ತೆ ಇಷ್ಟರಲ್ಲೇ. ಸೊ ಪ್ರತಿಯೊಂದು ಬೈ ಪ್ರಾಡಕ್ಟ್ಸ್ ಮಾಡಬೇಕು ಅಂದರೆ ಈ 90 ಹಸುವಿಂದನೇ ಬೈ ಪ್ರಾಡಕ್ಟ್ಸ್ ಮಾಡಲಿಕ್ಕಾಗಲ್ಲ. ನಮ್ಮಲ್ಲಿ ಮ್ಯಾಕ್ಸಿಮಮ್ ಅಂದ್ರೂ 400 to 500 ಕೌಸ್ ಇರಬೇಕು. ಸೊ ಆಗಲೇ ನಾವು ಪ್ರತಿಯೊಂದು ಬೈ ಪ್ರಾಡಕ್ಟ್ಸ್ ಮಿಲ್ಕ್ ಆಗಿರ್ಬೋದು, ಗೀ ಆಗಿರ್ಬೋದು, ಬೆಣ್ಣೆ ಆಗಿರ್ಬೋದು, ಧೂಪ ಆಗಿರ್ಬೋದು, ಬೆರಣಿ ಆಗಿರ್ಬೋದು, ಪ್ರತಿಯೊಂದೂ ಎರೆಹುಳು ಗೊಬ್ಬರ ಆಗಿರ್ಬೋದು, ಆಮೇಲೆ ತುಂಬ ಥರ ಬೈ ಪ್ರಾಡಕ್ಟ್ಸ್ ಬರುತ್ತೆ ಇದರಲ್ಲಿ. ಅದೆಲ್ಲನೂ ಮಾಡಬೇಕು ಅಂದರೆ ನಮಗೆ ಮ್ಯಾಕ್ಸಿಮಮ್ ಅಂದರೂ 300 to 400 ಕೌಸ್ ಇರಬೇಕು. ಸೊ ಇದನ್ನು ಮುಂದೆ ನಮ್ಗೆ ಎಲ್ಲರಿಗೂ ಹಾಲು, ದೇಸಿ ಹಸು ಹಾಲನ್ನ ನಾವು ತಲುಪಿಸ್ಬೇಕು. ಈ ನಮ್ಮ ಲೋಕಲಲ್ಲಿ, ನಮ್ಮ ಸರೌಂಡಿಂಗ್ ಗೋಶಾಲೆ ಲೋಕಲಲ್ಲಿ ಎಲ್ಲರಿಗೂ ತಲುಪಿಸ್ಬೇಕು. ಆ ದೇಸಿ ಹಸು ಹಾಲನ್ನ ನಾವು ಮ್ಯಾಕ್ಸಿಮಮ್ ಎಲ್ಲರೂ 100-120 ರುಪೀಸಿಗೆ ಮಾರ್ತಿದ್ದಾರೆ. ಸೊ ಅದನ್ನು ಎಲ್ಲರೂ ಕುಡಿಯೋ ಥರ ಪ್ರೈಸಲ್ಲಿ ನಾವು ಕೊಡಬೇಕು ಅನ್ನೋ ರೀತಿ ನಾವು ಮಾಡಬೇಕು ಅಂತೇಳಿ ಇದನ್ನು ಮಾಡ್ತಾಯಿದ್ದೀವಿ. ನೋಡೋಣ ಸರ್, ಆ ಟೈಮಲ್ಲಿ ನಮಗೆ ಪ್ಯಾಕಿಂಗ್ ಆಗಿರಲಿ, ಯಾವ ರೀತಿ ಹಾಲನ್ನ ಫುಲ್ ಪ್ಯಾಕಿಂಗ್ ಮಾಡಿ ಯಾವ ರೀತಿ ಬರಬೇಕು ಕಸ್ಟಮರ್ಸ್ಗೆ. ಆಲ್ರೆಡಿ ಇದೆ, ನಮ್ಮ ಬ್ರ್ಯಾಂಡ್ ಇದೆ, ಅಮೂಲ್ಯ ಅಂತ ಹೇಳಿ ಇದೆ ಮಾರ್ಕೆಟಲ್ಲಿ. ಸೊ ಅಮೂಲ್ಯ ಅಂತೇಳಿ ನಾವು ಪ್ಯಾಕಿಂಗ್ ಮಾಡಿ ಸಪ್ಲೈ ಮಾಡ್ತಿದ್ವಿ. ಸಾಕಾರ ನಗರ, ಹೆಗ್ಡೆ ನಗರ, ಯಲಹಂಕ, ಮಲ್ಲೇಶ್ವರಂ ತುಂಬ ಕಡೆ ಸಪ್ಲೈ ಕೊಟ್ಟಿದ್ವಿ. ಡೈಲಿ ಒಂದು 90 ಲೀಟರ್ಸ್ ಹಾಲು ಹೋಗ್ತಿತ್ತು. ಬಟ್ ಈಗ ನಾವೊಂದು 1 ಇಯರಿಂದ ನಾವು ಹಾಲನ್ನ ಸ್ಟಾಪ್ ಮಾಡಿ ಬ್ರೀಡಿಂಗ್ ಕಡೆಗೆ ಸ್ವಲ್ಪ ಸಪೋರ್ಟಿವ್ ಆಗಿ ಮಾಡಿದ್ದೀವಿ ಸರ್. ನಿಮ್ಮ ಕಡೆಯಿಂದ ಯಾರಾದರೂ ಸಹಾಯ ಮಾಡೋಂಗಿದೆ ನಮ್ಮ ಗೋಶಾಲೆಗೆ, ಇಲ್ಲಿ ಲೋಕಲಲ್ಲಿ ಯಾರಾದರೂ ಇದ್ರೂ ಅಥವಾ ನಿಮ್ಗೆ ಯಾರಿಗಾರು ಇಷ್ಟ ಆಗಿದೆ ನಮಗೆ ಈ ಹುಲ್ಗಳ್ನ ಕೊಡಿಸೋದ್ರಿಂದ ನಮ್ಮ ಗೋಶಾಲೆಗೆ ತುಂಬ ಹೆಲ್ಪ್ ಆಗುತ್ತೆ. ದಯಮಾಡಿ ನೀವು ಈ ಥರ ರಾಗಿ ಹುಲ್ ಬದಿ ನಿಮಗೆ 175 ರುಪೀಸ್ ಆಗುತ್ತೆ ಸ್ಪಾಟಿಗೆ ಬಂದು ಬೀಳೋದಕ್ಕೆ. ಸೊ ನಿಮ್ಗಾದರೆ ನಮ್ಮ ಸ್ಕ್ಯಾನರೆಲ್ಲ ಹಾಕಿರ್ತೀವಿ. ಸೊ ನೀವು ಅದರಿಂದ ಸಪೋರ್ಟ್ ಮಾಡ್ಬೋದು. ಇಲ್ಲ ನಮ್ಮ ಗೋಶಾಲೆಗೆ ಬಂದೇ ನೀವು ಹುಲ್ಲನ್ನ ಕೊಡಿಸ್ಬೋದು. ನಾವು ಹುಲ್ಲ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ. ಸೊ ನೀವು ಆ ಹುಲ್ಲಿನ ಜಾಗದಲ್ಲಿ ಬಂದು ನಮಗೆ ಹುಲ್ಲುಗಳನ್ನ ನಮ್ಮ ಗೋಶಾಲೆಗೆ ಕೊಡಿಸೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ನಮ್ಗೆ ಏನಿಲ್ಲ ಅಂದ್ರೂ ಒಂದು ಕಮ್ಮಿ ಅಂದ್ರೂ 3,000 ಹೊರೆಯಬೇಕಾಗುತ್ತೆ. ಸೊ ನಾವು ಆಲ್ಮೋಸ್ಟ್ ಈಗ ಒಂದು 600 to 700, 800 ರೀಚ್ ಆಗಿದ್ದೀವಿ. ಸೊ ಇನ್ನೂ ನಮಗೆ 2,500 3,000 ಹೊರೆ ಹುಲ್ ಬೇಕಾಗುತ್ತೆ. ಸೊ ಇದನ್ನು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಮನ್ನು ಕೇಳ್ಕೊತೀವಿ. ಓಕೆ ಸರ್, ಇಷ್ಟೊತ್ತು ನಮ್ಮ ಚಾನಲ್ ಜೊತೆ ಮಾತಾಡೋದಕ್ಕೆ ಧನ್ಯವಾದ ಸರ್. ತುಂಬ ಥ್ಯಾಂಕ್ಸ್ ಸರ್, ನಮ್ಮ ಗೋಶಾಲೆನ ವಿಡಿಯೋ ಮಾಡಿಕೊಟ್ಟಿದ್ದಕ್ಕೆ. ಈ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಕೈಲಾದಂಥ ಸಹಾಯಗಳನ್ನೂ ನೀವು ಮಾಡಿ.